ಎವ್ರಿವನ್, ವೆಲ್ಕಮ್ ಟು ಮೈ ಸೋಲ್ ಸ್ಕ್ವಾಡ್. ನಾವಿವತ್ತು ಪ್ಯಾಲೇಸ್ ಲೈಟ್ಸ್ ಆನ್ ಆಗೋದನ್ನ ನೋಡಕ್ಕೆ ಅಂತ ಬಂದ್ವಿ. ಬಟ್ ಏನಾಯ್ತಂದ್ರೆ ಟ್ವಿಸ್ಟ್, 6:45ಗೆ ಪ್ಯಾಲೇಸ್ ಲೈಟ್ಸ್ ಎಲ್ಲ. ಸೊ ನಾವು ಬೇರೆ ರೋಡ್ ಲೈಟಿಂಗ್ಸ್ ಮತ್ತೆ ಪ್ಯಾಲೇಸ್ ಒಳಗೆ ಹೋಗ್ತೀವಿ, ಅದನ್ನ ನಿಮಗೆ ತೋರಿಸ್ತೀವಿ, ಬನ್ನಿ. ಎಕ್ಸಿಬಿಷನ್ ಗ್ರೌಂಡ್. ಪ್ಯಾಲೇಸ್ಗೆ ಹೋಗ್ಬೇಕಂದ್ರೆ ಅಂಡರ್ ಪಾಸ್. ಅಲ್ಲಿ ರೋಡಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿರೋದ್ರಿಂದ ನಾವು ಪ್ಯಾಲೇಸ್ಗೆ ಹೋಗ್ಬೇಕಂದ್ರೆ ಎಕ್ಸಿಬಿಷನ್ ಗ್ರೌಂಡಿಂದ ಅಂಡರ್ ಪಾಸ್ ಇದೆ, ಅಲ್ಲಿಂದ ಆಪೋಸಿಟ್ ರೋಡ್ಗೆ ರೀಚ್ ಆಗಬೇಕು. ಎಕ್ಸಿಬಿಷನ್ ಗ್ರೌಂಡಿಂದ ಇಲ್ಲಿ ಅಂಡರ್ ಪಾಸ್ಗೆ ಹೋಗ್ತಾ ಇದೀವಿ, ಅಂಡರ್ ಪಾಸ್ ಅಲ್ಲಿ ಹೋಗ್ತಾ ಇದೀವಿ. ಪ್ಯಾಲೇಸ್ ಕನೆಕ್ಟ್ ಆಗುತ್ತೆ ಇದು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ಚಾಮುಂಡಿ ಬೆಟ್ಟದ ಮೇಲಿಂದ ಸುಸ್ವಾಗತ ಕಾಣಿಸ್ತಿದೆ ನೋಡಿ. ಎಲ್ಲರಿಗೂ ಮೈಸೂರು ದಸರಾಕ್ಕೆ ಸುಸ್ವಾಗತ. ಈಗ ವೆಲ್ಕಮ್ ಬರುತ್ತೆ ನೋಡಿ. ಈಗ ನೆಕ್ಸ್ಟ್ ಈಗ ವೆಲ್ಕಮ್ ಬಂತು. ವೆಲ್ಕಮ್ ಟು ನಮ್ಮ ಮೈಸೂರು. ಲೈಟಿಂಗ್ಸ್ ನ ನೋಡ್ತಾ ನೋಡ್ತಾ ನಾವು ಬಂದಿರೋದು ಕೋಟೆ ಮಾರಮ್ಮ ಟೆಂಪಲ್ ಹತ್ರ. ಸೊ ಫೈನಲಿ ನಡ್ಕೊಂಡು ಬರ್ತಾ ಬರ್ತಾ ಪ್ಯಾಲೇಸ್ಗೆ ಎಂಟ್ರಿ ಸಿಕ್ತು. ಸೊ ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದೀವಿ. ನಮ್ ಪ್ಯಾಲೇಸ್ ಲೈಟಿಂಗ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ. 2 ಕಣ್ ಸಾಲೋದಿಲ್ಲ ಈ ಲೈಟಿಂಗ್ಸ್ ನ ನೋಡಕ್ಕೆ. ಇವತ್ತು ಪ್ಯಾಲೇಸ್ ಅಲ್ಲಿ ಪ್ರೋಗ್ರಾಮ್ ಕೊಡಕ್ಕೆ ಬಂದಿದ್ದಾರೆ. ಸೋಜುಗಾದ ಸೂಜು ಮಲ್ಲಿಗೆ ಎಂಬ ಹಾಡಿಂದ ಪ್ರಖ್ಯಾತ ಆದ ಅನನ್ಯ ಭಟ್. ಪ್ರೋಗ್ರಾಮ್ ನೋಡಕ್ಕೆ ಬಂದಿರೋ ಕ್ರೌಡ್ ನ ನೋಡಿ, ಜನ ಸೇರಿದ್ದಾರೆ ಅಂತ. ವಿಶ್ವವಿಖ್ಯಾತ ದಸರಾ ನಮ್ಮ ಮೈಸೂರಿನಲ್ಲಿ ಎಂದಿನಂತೆ ವಿಜೃಂಭಣೆಯಿಂದ ಶುರುವಾಗಿದೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ತಿದ್ದೀವಿ. ವಿಶ್ವವಿಖ್ಯಾತ ಐತಿಹಾಸಿಕ ಅರಮನೆ ಮುಂದೆ ನೀವು ನಾವೆಲ್ಲ ನಿಂತು ಕೂತು ಹಾಡ್ತಿರೋದು ನಮಗೆ ಎಷ್ಟು ಪುಣ್ಯ ಅಲ್ಲ? ಹೌದಾ ಇಲ್ವೋ? ಹಾ ಸರಿ, ಓಕೆ, ಆಯ್ತು, ಸಾಕು ಹಾಡು ಅಂತನಾ? ರೆಡಿನಾ?
ಸೊ ಒಂದ್ ರೌಂಡ್ ಪ್ಯಾಲೇಸ್ ಟೂರ್ ಮುಗೀತು. ಇವಾಗ ಬಂದಿದೀವಿ ಹೊರಗಡೆಗೆ. ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಎಕ್ಸಿಟ್ ಬಂದಿದೀವಿ. ಇಲ್ಲಿ ನೋಡಿ ಸರ್ಕಲ್ ಎಷ್ಟು ಯುನೀಕ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಸರ್ಕಲ್ ಈ ತರ ವಿಭಿನ್ನವಾಗಿ ಮಾಡಿದ್ದಾರೆ. ಪ್ಯಾಲೇಸ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇಲ್ಲಿ ಸರ್ಕಲ್ ಅಲ್ಲಿ ಎಷ್ಟು ಯೂನಿಕ್ ಆಗಿ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ನ ಹಾಕಿದ್ದಾರೆ. ಸೊ ಎಕ್ಸಿಬಿಷನ್ ಹೋಗೋ ದಾರಿಯಲ್ಲಿ ಇರುವಂತ ಸರ್ಕಲ್ ನೋಡಿ ಎಷ್ಟು ಯುನೀಕ್ ಆಗಿದೆ. ಸೊ ಇದೊಂದು ಸ್ಟ್ರಕ್ಚರ್ ನ ಪ್ಲಾಸ್ಟಿಕ್ ಬಾಟಲ್ ಇಂದಾನೇ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯನ್ನು ನೋಡ್ಬೋದು ನಾವು. ಅರ್ಜುನನಿಗೆ ಉಪದೇಶವನ್ನ ಮಾಡ್ತಿರೋಂತ ಅರೇಂಜ್ಮೆಂಟ್ ನ ನೋಡ್ಬೋದು. ಸೊ ಇದು ಮೊದಲು ದೊಡ್ಡ ಕೆರೆ ಮೈದಾನ ಆಗಿತ್ತು, ಇವಾಗ ಎಕ್ಸಿಬಿಷನ್ ಪಾರ್ಕಿಂಗ್ ಏರಿಯಾ ಆಗಿದೆ. ಸೊ ಇದು ಎಕ್ಸಿಬಿಷನ್ ಪಾರ್ಕಿಂಗ್ ಏರಿಯಾ. ಅಲ್ಲಿ ಎಕ್ಸಿಬಿಷನ್ ನೋಡ್ಬೋದು. ಅಲ್ಲಿ ಇಂಡಿಯಾ ಫ್ಲಾಗ್, ಆನೆ, ಅಂಬಾರಿ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಇದು ನಮ್ಮ LIC ಬಿಲ್ಡಿಂಗ್ ಸರ್ಕಲ್ ಎಷ್ಟು ಅಮೇಝಿಂಗ್ ಆಗಿದೆ ನೋಡಿ.
State Open University.